ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ನ IRGC ನೌಕಾ ಕಮಾಂಡರ್ ಹತ್ಯೆ ಆಗಿದೆ. ಇಸ್ರೇಲ್ ದಾಳಿಗೆ ಮತ್ತೋರ್ವ ಅಧಿಕಾರಿಯ ಸಾವು ಇದು. ನೌಕಾ ಕಮಾಂಡರ್ ಅಲಿರೇಜಾ ತಂಗ್ಸಿರಿ ಕೊಲೆ ಆಗಿರುವಂಥದ್ದು, ಹತ್ಯೆ ಮಾಡಲಾಗಿದೆ. ತಂಗ್ಸಿರಿ ಹತ್ಯೆ ಬಗ್ಗೆ ಈಗ ಇಸ್ರೇಲ್ ರಕ್ಷಣಾ ಸಚಿವರಿಂದ ಅಧಿಕೃತ ಮಾಹಿತಿ. ಇಸ್ರೇಲ್ ಆರೋಪವನ್ನ ಒಂದು ಕಡೆ IRGC ತಳ್ಳಿ ಹಾಕಿದೆ, ಅಂದರೆ ಇರಾನ್ ತಳ್ಳಿ ಹಾಕಿದೆ. ಅಬ್ಬಾಸ್ನ ದಕ್ಷಿಣ ಬಂದರು ಬಳಿ ದಾಳಿಯಲ್ಲಿ ಸಾವಾಗಿದೆ ಅಂತ ಇಸ್ರೇಲ್ ಹೇಳ್ತಾ ಇದೆ. ಅಬ್ಬಾಸ್ ನಗರದಲ್ಲಿ ಇಸ್ರೇಲ್ ಸೇನೆ ದಾಳಿ ಮಾಡಿತ್ತು. ಆ ದಾಳಿಯಲ್ಲಿ ಈ ರೀತಿಯಾಗಿ ತಂಗ್ಸಿರಿ ಹತ್ಯೆ ಆಗಿದೆ ಅಂತ ಅಧಿಕೃತವಾಗಿ ಇಸ್ರೇಲ್ ಹೇಳ್ತಾ ಇರುವಂಥದ್ದು. ಆದರೆ ಇರಾನ್ ಕಡೆಯಿಂದ ಅಧಿಕೃತವಾಗಿ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಬಟ್ ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ಯಾರೆಲ್ಲ ದೊಡ್ಡ ದೊಡ್ಡ ನಾಯಕರು ಕಮಾಂಡರ್ಗಳು ಇರ್ತಾರಲ್ಲ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಹೊಡಿತಾ ಇರುವಂಥದ್ದು ಇಸ್ರೇಲ್. ಈಗ ಈ ಇಸ್ರೇಲ್ ದಾಳಿಗೆ ಮತ್ತೋರ್ವ ಅಧಿಕಾರಿಯ ಸಾವು ಆಗಿದೆ. ನೌಕಾ ಕಮಾಂಡರ್ ಅಲಿರೇಜಾ ತಂಗ್ಸಿರಿ ಅಂತೇಳಿ. ತಂಗ್ಸಿರಿ ಹತ್ಯೆಯ ಬಗ್ಗೆ ಇಸ್ರೇಲ್ ಕಡೆಯಿಂದ ಸ್ಪಷ್ಟ ಮಾಹಿತಿ ಅವರ ಸಚಿವರು ಹೇಳಿರುವಂಥದ್ದು, ಅಂದರೆ ಇಸ್ರೇಲ್ನ ರಕ್ಷಣಾ ಸಚಿವರು ಹೇಳಿರುವಂಥದ್ದು. ಬಟ್ ಇರಾನ್ ಇದಕ್ಕೆ ಒಪ್ಪಿಗೆ ಇಲ್ಲ, ಇರಾನ್ ಇಲ್ಲ ಅಂತ ಹೇಳ್ತಾ ಇದೆ. ಅಂದರೆ ಈ ಒಂದು ಆರೋಪ ಇದೆಯಲ್ಲ ಅದನ್ನು ತಳ್ಳಿ ಹಾಕುವಂಥ ಕೆಲಸವನ್ನು IRGC ಮಾಡಿದೆ. ಒಟ್ಟಿನಲ್ಲಿ ಯುದ್ಧ ಅಂತೂ ಕಂಟಿನ್ಯೂ ಆಗ್ತಾ ಇದೆ. ಯುದ್ಧ ನಿಲ್ಲುವಂಥ ಯಾವುದೇ ಲಕ್ಷಣ ಕಾಣ್ತಾ ಇಲ್ಲ. ಇವ್ರು ಹೆಂಗೆ ಪ್ಲಾನ್ ಮಾಡ್ತಾರಲ್ಲ ಸಿನಿಮಾದಲ್ಲಿ, ಮೋಸ್ಟ್ಲಿ ಇವ್ರನ್ನ ಹೊಡಿಬೇಕು, ನೆಕ್ಸ್ಟ್ ಇವ್ರು ಟಾರ್ಗೆಟ್, ಹಿಂಗೆ ಟಾರ್ಗೆಟ್ ಇದೆಯಲ್ಲ ಹಾಗೆ ಟಾರ್ಗೆಟ್ ಮಾಡ್ಕೊಂಡೇ ಹೊಡಿತಾ ಇರುವಂಥದ್ದು ಇಸ್ರೇಲ್ ಈಗಾಗಲೇ ಅಮೆರಿಕ ಹೇಳ್ತಾ ಇದ್ರು ಕೂಡ ಇಸ್ರೇಲ್ ಮಾತು ಕೇಳೋಕ್ಕೆ ರೆಡಿ ಇಲ್ಲ. ಅಮೆರಿಕ ಎಲ್ಲೋ ಒಂದು ಕಡೆ ಸೈಲೆಂಟ್ ಆಗಿದೆ. ಬಟ್ ಇಸ್ರೇಲ್ ಮತ್ತು ಇರಾನ್ ಈ ಎರಡು ದೇಶಗಳು ಮಾತು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಇರಾನಲ್ಲಿ ಏನು ಉಳಿದಿಲ್ಲ ಈಗ, ಆದರೂ ಕೂಡ ಇರಾನ್ ಬಿಡೋಕ್ಕೆ ರೆಡಿ ಇಲ್ಲ. ಅವರು ಸರೆಂಡರ್ ಆಗಿದ್ದೀವಿ ಅಂತೇಳಿ ಒಪ್ಕೊಳ್ಳೋಕ್ಕೂ ಕೂಡ ಅವ್ರು ರೆಡಿ ಇಲ್ಲ. ಇರಾನ್ ಆಲ್ಮೋಸ್ಟ್ 70% ಏನಿಲ್ಲ ಅಲ್ಲಿ, ಆದರೂ ಕೂಡ ಬಿಡೋಕ್ಕೆ ರೆಡಿ ಇಲ್ಲ.